ಸತೀಶ್ ಅವರು ಮಾಡಲಿ, ರಮೇಶ್ ಅವರು ಮಾಡಲಿ, ಇದಲ್ಲ. ಜನಕ್ಕೆ ಬೇಕಾದಂಥ ಒಳ್ಳೆಯ ಕೆಲಸಗಳನ್ನ ಮಾಡಿ ಅವರು ಆಡಳಿತ ಯಾರದಾರು ಅವ್ರು ಮಾಡಲಿ. ಯಾಕಂದರೆ ಇಲ್ಲಿ ಜನ ಸೇವಕರಾಗಿ ಬರ್ತಾ ಇದ್ದಾರೆ ವಿನಃ ಜನ ನಾಯಕರಂತ ಅಲ್ಲ ಇವರೆಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ನಿಧಾನಕ್ಕೆ ಇದೆಲ್ಲ ಅರ್ಥ ಆಗೋ ವಿಷಯನೂ ಆಗ್ಲಿಕ್ಕತ್ತದ. ಈ ದಿಶೆಯಲ್ಲಿ ರಮೇಶ್ ಕತ್ತಿ ಅವ್ರು ಹೇಳಿದಂಥ ಮಾತು ದ್ವೇಷ ರಾಜಕಾರಣ ಬೇಡ ಅಂದಾಗ ಅಲ್ಲೇನು ದ್ವೇಷ ರಾಜಕಾರಣ ಇರ್ಬೋದು, ಹಬ್ಬಿಸ್ತಾ ಇರ್ಬೋದು, ಒಬ್ರಿಗೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇರ್ತಾರೆ. ಅವರಿಬ್ಬರ ಮಧ್ಯದಲ್ಲಿ ಸತ್ಯ ಎಲ್ಲಿ ಒಂದು ಕಡೆ ಇರ್ತದೆ. ಅದೇನೂ ಇರಲಿ, ಅಂಥ ರಾಜಕಾರಣ ಬೇಡ, ಜನರ ಪರವಾಗಿ ಕೆಲಸ ಮಾಡೋನು ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅದನ್ನು ಮೆಸೇಜ್ ಕೊಡಲಿ ಏನೂ ಇರಲಿ. ಈ ಭಾಗದಲ್ಲೇ ರಮೇಶ್ ಕತ್ತಿ ಅವರು ಈಗ ತಮ್ಮ ಕ್ಷೇತ್ರ ಇವತ್ತು ಹುಕ್ಕೇರಿ ಕ್ಷೇತ್ರಕ್ಕೂ ಮೇಲೆ ನಮ್ಮ ಸತೀಶ್ ಅವರು ಹೋಗ್ತಾ ಇದ್ದಾರೆ. ಹೋಗಿ ಅಲ್ಲೇ ಜನ ಸಂಪರ್ಕ ಮಾಡೋದು, ಜನರಿಗೆ ಕೇಳೋದು, ಸಮಸ್ಯೆ ಏನು ಕೇಳೋದು. ನಿಖಿಲ್ ಕತ್ತಿಯವ್ರು ಏನಾದರೂ ಆರೋಪ ಮಾಡಿದಾಗ ಉತ್ತರ ಕೊಡುವಂಥ ಒಂದು ಕೆಲಸವನ್ನು ನಡೆದ್ರೆ ಈ ವಾರದಲ್ಲಿ ಆ ಮ್ಯಾಚ್ನಲ್ಲಿ ಕೇಳ್ತಾ ಇದ್ದೀವಿ. ನಮ್ಮ ಸರ್ಕಾರ ಇಲ್ಲದೇ ಇದ್ದಾಗ BJP ಸರ್ಕಾರ ಇದ್ದಾಗ ನಾವು ಕೆಲಸ ಮಾಡಿದ್ದೀವಿ. ಮಾಡಿ ಕ್ಷೇತ್ರದಲ್ಲೇ ಅಲ್ಲೇ ಡೆವಲಪ್ಮೆಂಟ್ ಸಲುವಾಗಿ ನೀವು ಇಲ್ಲಿ ಮಾಡಿರಿ, ಇನ್ನೊಬ್ಬರ ಮೇಲೆ ಆರೋಪ ಮಾಡಿದ್ರೆ ಏನು ಅರ್ಥ ಅದ ಅನ್ನುವಂಥ ಮಾತು ಮಾತಾಡಿದ್ದಾರೆ. ನೇರವಾಗಿ ನಿಖಿಲ್ ಕತ್ತಿ ಅವ್ರಿಗೆ ಮಾತಾಡಿದ್ರು. ಅಂದ್ರೆ ಈ ಭಾಗದಲ್ಲೇ ಕತ್ತಿ ವರ್ಸಸ್ ಜಾರಕಿಹೊಳಿ ಜೋರು ಹಿಡಿದು ಬಿಟ್ಟದ ಈ ಸಲ. ಯಾಕಂದರೆ 28 ಬಂತು, ಏನು ದೂರಿಲ್ಲ. ಆ ನಡುವೆ ಈಗ ಇನ್ನೂ ಅಷ್ಟು ಗ್ರಾಮ ಪಂಚಾಯತಿಗಳು, ತಾಲೂಕು ಪಂಚಾಯತಿಗಳು, ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದ್ದಾವೆ. ಹೀಗಾಗಿ ಎಲ್ಲರೂ ತಮ್ಮ ಕೆಲಸವನ್ನು ತೋರಿಸ್ಕೊಂಡು ಮತ ಪಡೆಯುವಂಥ ಒಂದು ಹೊಸ ಪ್ರವೃತ್ತಿ ಕಾಣಲಿಕ್ಕತ್ತದಿಲ್ಲ. ಯಾಕಂದರೆ ಎರಡೂ ಒಂದು ರೀತಿ ಮತದಾನಿಗಳಿದ್ದಂಗೆ ಇಬ್ಬರು, ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬಗಳು. ಹೀಗಾಗಿ ಈಗ ಅವರ ಮಧ್ಯದಲ್ಲಿ ಈಗ ಚಿಕ್ಕಾಟ ಬಂದಿದ್ದರಿಂದಾಗಿ ಜನರಿಗೆ ಒಳ್ಳೆ ಕೆಲಸ ಆಗಲಿಕ್ಕತ್ತದ್ರಿ. ಇದು ಭಾಳ ಮಹತ್ವದ. ಯಾಕಂದರೆ ಯಾರೂ ಇರಲಿ, ಯಾರೂ ಗೆಲ್ಲಿ, ಯಾರೂ ಸೋಲಿ, ಒಬ್ರು ಗೆಲ್ಲಬೇಕು, ಒಬ್ರು ಸೋಲ್ಬೇಕು. ಗೆದ್ದವರ ಆಳ್ತಾರೆ, ಸೋತವರ ವಿರೋಧ ಮಾಡ್ತಾ ಹೋಗ್ತಾರೆ. ಇದೇ ಒಂದು ಚರಿಷ್ಮಾ ಪ್ರಜಾಪ್ರಭುತ್ವದ.